ವೀಕ್ಷಕರೇ ನಮಸ್ಕಾರ. ಟಿವಿ10 ನ್ಯೂಸ್ ಕೇಬಲ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲ್ ಪ್ರಾರಂಭವಾಗಿ 1 ವರ್ಷ ಮೇಲೆ ಆಗಿದೆ. ಆದರೆ ಈ 1 ವರ್ಷ ಅವಧಿಯಲ್ಲಿ 10 ಲಕ್ಷ ವೀಕ್ಷಕರು ಜನರನ್ನು ತಲುಪಿದೆ ಅಂದರೆ ನಮಗೆ ಇದು ಹೆಮ್ಮೆಯ ಸಂಗತಿಯಾಗಿದೆ. ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ವೀಕ್ಷಕರನ್ನು ತಲುಪಿರುವುದಕ್ಕೆ ಎಲ್ಲ ಕರ್ನಾಟಕದ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಯಾಕೆಂದರೆ ಕಳೆದ 20 ವರ್ಷಗಳಿಂದ ಈ ಟಿವಿ ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಾ ಈಗ ನನ್ನದೇ ಆದಂತಹ ಒಂದು ಸ್ವಂತ ಕೇಬಲ್ ಚಾನೆಲ್ ಜೊತೆಗೆ ಯೂಟ್ಯೂಬ್ ಮಾಡಿಕೊಂಡು ಸ್ಥಳೀಯ ಸುದ್ದಿಗಳಿಗೆ ಮಹತ್ವ ನೀಡುವ ಮೂಲಕ ಪ್ರೇಕ್ಷಕರನ್ನು ತಲುಪುವಂತ ಕೆಲಸ ಮಾಡುತ್ತಿದ್ದೇನೆ. ಇತ್ತೀಚೆಗೆ ಟಿವಿ ಮಾಧ್ಯಮಗಳು ಸ್ಥಳೀಯ ಸುದ್ದಿಗಳಿಗೆ ಹೆಚ್ಚು ಮಹತ್ವ ಕೊಡುತ್ತಿಲ್ಲ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತದೆ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಸ್ಥಳೀಯ ಸುದ್ದಿಗಳಿಗೆ ಕೇಬಲ್ ಚಾನೆಲ್ ಮೂಲಕ ಜೊತೆಗೆ ಯೂಟ್ಯೂಬ್ದಲ್ಲಿ ಪ್ರಸ್ತುತಪಡಿಸುವ ಮೂಲಕ ಜನರನ್ನು ತಲುಪಿಸುವಂತ ಕೆಲಸ ಮಾಡುತ್ತಿದ್ದೇನೆ. ಜನರು ಯೂಟ್ಯೂಬ್ ಪ್ರಾರಂಭ ಮಾಡಿದ ನಂತರ ಯಾವ ಸುದ್ದಿಗಳನ್ನು ಎಷ್ಟು ವೀಕ್ಷಣೆ ಮಾಡಿದ್ದಾರೆ, ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ವೀಕ್ಷಣೆ ಮಾಡಿದ್ದು ಯಾವುದು ವಿಡಿಯೋ ವೈರಲ್ ಆಗಿದೆ, ಯಾವುದೇ ಜನರ ಮೆಚ್ಚುಗೆ ಆಗಿದೆ, ಹೇಗೆಲ್ಲ ಜನ ವೀಕ್ಷಣೆ ಮಾಡಿದ್ದಾರೆ ಎಂಬ ಬಗ್ಗೆ ಸಮಗ್ರ ಮಾಹಿತಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ. ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಜನರು ವೀಕ್ಷಣೆ ಮಾಡಿದ ಟಿವಿ10 ನ್ಯೂಸ್ ಚಾನೆಲ್. ಧನ್ಯವಾದಗಳು ಕರ್ನಾಟಕದ ಜನತೆಗೆ. ಹೌದು, ಒಂದೇ ವರ್ಷದಲ್ಲಿ 10 ಲಕ್ಷಕ್ಕೂ ಅಧಿಕ ವೀಕ್ಷಕರಿಗೆ ತಲುಪಿದ ಕೇಬಲ್ ಹಾಗೂ ಯೂಟ್ಯೂಬ್ ಚಾನೆಲ್ ಟಿವಿ10 ನ್ಯೂಸ್. ಬಾಗಲಕೋಟೆ ಜಿಲ್ಲೆಯ ಸ್ಥಳೀಯ ಸುದ್ದಿಗಳಿಗೆ ಆದ್ಯತೆ ನೀಡುವ ಮೂಲಕ ಜನರ ಮನಸ್ಸು ಗೆದ್ದಿದೆ. ಸ್ವಾಮೀಜಿ ಭವಿಷ್ಯದ ಹೇಳಿಕೆಗೆ ಸುದ್ದಿ ವೈರಲ್ ಆಗಿ 7 ಲಕ್ಷಕ್ಕೂ ಅಧಿಕ ಜನರು ವೀಕ್ಷಣೆ ಮಾಡಿರುವುದು ಗಮನಾರ್ಹವಾಗಿದೆ. ಪ್ರತಿ ತಿಂಗಳು 40,000ಕ್ಕೂ ಅಧಿಕ ಜನರು ನಮ್ಮ ಚಾನೆಲ್ ವೀಕ್ಷಣೆ ಮಾಡುತ್ತಿದ್ದಾರೆ. 35,387 ಗಂಟೆಗಳ ಕಾಲ ಚಾನೆಲ್ ವೀಕ್ಷಣೆ ಮಾಡಿದ್ದಾರೆ. ಕ್ರೈಮ್ ಸುದ್ದಿಗೆ ಹೆಚ್ಚು ಒತ್ತು ನೀಡದೆ ಇತರ ಎಲ್ಲ ಬಗೆಯ ಸುದ್ದಿಗಳು ನೀಡುವ ಮೂಲಕ ಪ್ರೇಕ್ಷಕರ ಮನಮುಟ್ಟುವಂತೆ ಮಾಡಲಾಗಿದೆ. ಹಾರೈಸಿದ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಮುಂದುವರಿಯಲಿ. ವರಮಹಾಲಕ್ಷ್ಮಿ ಪೂಜೆಯು ರಾಜ್ಯಾದ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ ಸಹ ವರಮಹಾಲಕ್ಷ್ಮಿ ಪೂಜೆ ಮನೆಗಳಲ್ಲಿ ಸಂಭ್ರಮ ಸಡಗರದಿಂದ ಪೂಜೆ ನೆರವೇರಿಸಲಾಯಿತು. ಮನೆಯ ತುಂಬ ಅಲಂಕಾರ ಹಾಗೂ ದೇವಿಗೆ ವಿಶೇಷ ಅಲಂಕಾರ ಮಾಡುವ ಮೂಲಕ ಪೂಜೆ ಸಲ್ಲಿಸಿದರು. ಬಾಗಲಕೋಟೆಯ ನವನಗರದ 98ನೇ ಸೆಕ್ಟರ್ದಲ್ಲಿರುವಂಥ ಸೌಮ್ಯ ಸತೀಶ್ ಶಿರೂರ್ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ನಿಮಿತ್ತ ಮನೆಯ ತುಂಬ ಅಲಂಕಾರ ಮಾಡಿ ಅಷ್ಟಲಕ್ಷ್ಮಿಯರನ್ನು ಪ್ರತಿಷ್ಠಾಪಿಸಿ ಅಷ್ಟಲಕ್ಷ್ಮಿಯರಿಗೆ ಇಷ್ಟವಾದ ನೈವೇದ್ಯಗಳನ್ನು ಮಾಡಿ ಜೊತೆಗೆ ಲಕ್ಷ್ಮೀನಾರಾಯಣರ ಪೂಜೆಯೊಂದಿಗೆ ಮಹಿಳೆಯರನಿಗೆ ಉಡಿ ತುಂಬುವ ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ನೆರವೇರಿಸುವ ಮೂಲಕ ಗಮನ ಸೆಳೆದರು. ಪೂಜೆಯ ವಿಶೇಷವಾಗಿ ಆಚರಣೆ ಮಾಡುವ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಮಹಿಳೆಯರು ಆಗಮಿಸಿ ಪೂಜೆ ಪುನಸ್ಕಾರದಲ್ಲಿ ಭಾಗವಹಿಸಿದರು. ಇವರ ಮನೆಯಲ್ಲಿ ಮಾಡಿರುವಂಥ ಅಷ್ಟಲಕ್ಷ್ಮಿಗಳ ನೋಡುವುದೇ ಕಣ್ಮನ ಸೆಳೆಯುವಂತಾಯಿತು. ವಿಶೇಷ ಅಲಂಕಾರ ಜೊತೆಗೆ ಹೂವು ಹಣ್ಣು ನೈವೇದ್ಯವನ್ನು ಇಟ್ಟು ಪೂಜೆ ನೆರವೇರಿಸಿದರು. ಪ್ರತಿ ವರ್ಷ ವರಮಹಾಲಕ್ಷ್ಮಿ ದೇವಿಗೆ ಈ ರೀತಿ ವಿಶೇಷ ಪೂಜೆ ಮಾಡಿದರೆ ಸಕಲ ಸಂಕಷ್ಟ ದೂರಾಗಿ ಆರೋಗ್ಯ ಆಯುಷ್ಯ ಅಂತಸ್ತು ನೀಡುತ್ತಾಳೆ ದೇವಿ ಎಂದು ಭಕ್ತರಲ್ಲಿ ನಂಬಿಕೆ. ಹೀಗಾಗಿ ಪೂಜೆಯನ್ನು ಮಾಡುವ ಮೂಲಕ ಸಕಲ ಸಂಪತ್ತು ಆಗಮಿಸಲಿ ಎಂದು ಭಕ್ತರು ವಿಶೇಷವಾಗಿ ಪೂಜೆ ಸಲ್ಲಿಸುತ್ತಾರೆ. ಇವರ ಮನೆಯಲ್ಲಿ ಹೇಗೆಲ್ಲ ಪೂಜೆ ಮಾಡಿದ್ದಾರೆ, ಎಷ್ಟೊಂದು ಅಲಂಕಾರ ಮಾಡಿದ್ದಾರೆ ನೋಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಸತೀಶ್ ಶಿರೂರ್. ನಾನು ಬಾಗಲಕೋಟೆಗೆ ಇವತ್ತು ನಮ್ಮ ಮನೆಯೊಳಗ ವರಮಹಾಲಕ್ಷ್ಮಿ ಪೂಜೆ ನಾವು ಸೆಲೆಬ್ರೇಟ್ ಮಾಡಕತ್ತೀವಿ. ಬಟ್ ಇವತ್ತು ವರಮಹಾಲಕ್ಷ್ಮಿ ಸೆಲೆಬ್ರೇಟ್ ಮಾಡ್ಬೇಕು ಅಂತಂದ್ರೆ ಇಷ್ಟು ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರ ಇದ್ರ ಹಿಂದ ಬಹಳಷ್ಟು ಶ್ರಮ ಅದಾವ ಮತ್ತು ಬಹಳಷ್ಟು ಕೈಗಳು ಅದಾವ. ಸೊ ಫಸ್ಟ್ ಆಫ್ ಆಲ್ ನನ್ನ ಫ್ಯಾಮಿಲಿ, ನನ್ನ ಕುಟುಂಬದವರು ನನಗೆ ಬಹಳ ಸಪೋರ್ಟ್ ಮಾಡ್ಯಾರ. ನಮ್ಮ ತಮ್ಮ ಆಗ್ಲಿ, ನಮ್ಮ ಅಕ್ಕ ಆಗ್ಲಿ, ನಮ್ಮ ಮಾಮ ಆಗ್ಲಿ ಅಥವಾ ನನ್ನ ಹಸ್ಬೆಂಡ್. ಸೊ ಇವರೆಲ್ಲರೂ ಬಹಳ ಶ್ರಮ ಪಟ್ಟ ಡೆಕೋರೇಷನ್ಸ್ ನ ಬಹಳ ಇಂಟ್ರೆಸ್ಟಿಂಗ್ ವೇ ಒಳಗನ ಡೆಕೋರೇಷನ್ ಮಾಡ್ಯಾರ. ಅಂಡ್ ಇಟ್ ಈಸ್ ವೆರಿ ಕ್ರಿಯೇಟಿವ್ ಆಲ್ಸೋ.
ಮತ್ತೆ ನಾನು ಈ ಸಾರಿ ಮೇನ್ ಕಾನ್ಸೆಪ್ಟ್ ಏನ್ ತಗೊಂಡ್ ಬಂದಿದ್ದೆ ಅಂತಂದ್ರೆ ಅಷ್ಟಲಕ್ಷ್ಮಿ ಕಾನ್ಸೆಪ್ಟ್. ಸೊ ಅಷ್ಟಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ಅಂಡ್ ಮೋರ್ ಓವರ್ ಬರೀ ಅಷ್ಟಲಕ್ಷ್ಮಿ ಅಷ್ಟೇ ಅಲ್ಲ, ಈ ಸಾರಿ ನಾನು ಸತ್ಯನಾರಾಯಣ ಪೂಜೆನೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಸತ್ಯನಾರಾಯಣ ಪೂಜೆನೂ ಮಾಡಿದ್ದೆ ಅಷ್ಟಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೆ. ಅಂಡ್ ಹಾಗೇನೆ ವರಮಹಾಲಕ್ಷ್ಮಿ ಪೂಜೆನೂ ಬಹಳ ಸಂಭ್ರಮಾಚರಣೆಯಿಂದ ನಮ್ಮೆಲ್ಲ ಸಹ ಕುಟುಂಬದಿಂದ ನಾವು ಬಹಳಷ್ಟು ಸಂಭ್ರಮದಿಂದ ಆಚರಣೆ ಮಾಡಿದ್ವಿ. ಇವತ್ತು ವರಮಹಾಲಕ್ಷ್ಮಿ ಪೂಜೆ ಅಂತಂದ್ರ ಇದು ಹಬ್ಬ ಹರಿದಿನ ಬಂದಾವ್ ಅಂತಂದ್ರ ನಮ್ಮ ಉತ್ತರ ಕರ್ನಾಟಕದೊಳಗ ಅಡಿಗೆ ಅಂತಂದ್ರ ಭಾಳ ಸ್ಪೆಷಲ್. ಸೊ ಸ್ಪೆಷಲ್ ಏನಂತಂದ್ರ ಕರ್ಚಿಕಾಯಿ, ಆಮೇಲೆ ಉಂಡಿ, ಹೋಳ್ಗಿ, ಹುಗ್ಗಿ ಇವೆಲ್ಲ ನಮ್ ಕಡೆ ಉತ್ತರ ಕರ್ನಾಟಕ ಕಡೆ ಬಹಳ ಸ್ಪೆಷಲ್. ಅಷ್ಟೇ ಅಲ್ದೆ ಎಣಿಗಾಯಿ ಬದ್ನಿಕಾಯಿ ಪಲ್ಲೆ, ಆಮೇಲೆ ಹೆಸರು ಕಾಳು ಪಲ್ಲೆ, ರೊಟ್ಟಿ, ಚಪಾತಿ, ಆಮೇಲೆ ಇನ್ನೇನು ಶೇಂಗಾ ಹಿಂಡಿ, ಮೊಸರು, ಚಟ್ನಿ ಇವೆಲ್ಲ ನಮ್ಮ ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್. ಸೊ ನಾವು ಊಟನ ಬಹಳಷ್ಟು ಮಹತ್ವಪೂರ್ಣವಾಗಿ ನಮ್ಮ ದೇವರಿಗೆ, ನಮ್ಮ ಅಷ್ಟಲಕ್ಷ್ಮಿಗಳಿಗ, ಆಮೇಲೆ ನಮ್ಮ ಸತ್ಯನಾರಾಯಣಿಗ ಅರ್ಪಿಸ್ಬೇಕು ಅಂತಂದ್ ಹೇಳಿ ನಾವು ನೈವೇದ್ಯನ ಮಾಡೀವಿ ಬಹಳ ಸಂಭ್ರಮಾಚರಣೆದಿಂದ. ನಮ್ಮ ಕುಟುಂಬದವ್ರ ಜೊತೆ ನಮ್ಮ ಅತ್ತೆಯವರು ಅವರ ಸಹಕಾರದೊಂದಿಗೆ ನಾನು ಎಲ್ಲ ಅಡಿಗೆನ ಮಾಡಿದ್ವಿ. ಅಂಡ್ ಅಡಿಗೆ ಅಷ್ಟೇ ಅಲ್ಲ, ಇವತ್ತು ಸಾಯಂಕಾಲ ಉಡಿ ತುಂಬೋ ಕಾರ್ಯಕ್ರಮನೂ ಇರುತ್ತೆ. ಸೊ ಎಲ್ಲಾ ಮುತ್ತೈದೆಯರು ಬಂದು ಉಡಿ ತುಂಬಿಸ್ಕೊಂಡು ಹೋಗ್ತಾರೆ. ಇಷ್ಟೇ ಇವತ್ತಿನ ವರಮಹಾಲಕ್ಷ್ಮಿ. ಇಂದು ವರಮಹಾಲಕ್ಷ್ಮಿ ದಿನದ ಪ್ರಯುಕ್ತ ನಾವು ನಮ್ಮ ನೇಬರ್ಸ್ ಮತ್ತೆ ನಮ್ಮ ಮನೆ ಪಕ್ಕದಲ್ಲಿರೋರು, ಸುತ್ತಮುತ್ತಲಿರೋರು ಮತ್ತೆ ನಮ್ಮ ಸಂಬಂಧಿಕರನ್ನ ಎಲ್ಲಾರನ್ನೂ ಕರೆದು ಉಡಿ ತುಂಬೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಸೊ ಅದು ಸಕ್ಸಸ್ಫುಲಿ ಆಗಿ ಉಡಿ ತುಂಬೋ ಕಾರ್ಯಕ್ರಮನೂ ಸಕ್ಸಸ್ಫುಲ್ ಆಯಿತು. ಅಂಡ್ ಇಷ್ಟೇ ವರಮಹಾಲಕ್ಷ್ಮಿ ಪೂಜೆ ನಾವು ಬಹಳ ಸಂಭ್ರಮದಿಂದ ಕುಟುಂಬದೊಂದಿಗೆ ಬಹಳ ಚಲೋತಂಗ ಸೆಲೆಬ್ರೇಟ್ ಮಾಡಿದ್ವಿ. ನನ್ನ ಮಕ್ಕಳು ಕೂಡ ಶೌರ್ಯ ಮತ್ತು ಶ್ಲೋಕ್, ಆಮೇಲೆ ಮನ್ವಿತ್ ಇವ್ರೆಲ್ಲಾರು ಬಹಳ ಚಂದ ವರಮಹಾಲಕ್ಷ್ಮಿದ ಮಹತ್ವ ತಿಳ್ಕೊಂಡ್ರ. ಆಮೇಲೆ ಪೂಜೆ ಅಂತಂದ್ರೆ ಏನು, ಅದ್ರ ಮಹತ್ವ ಏನು, ಸತ್ಯನಾರಾಯಣ ಪೂಜೆ ನಾವ್ ಯಾಕೆ ಮಾಡ್ಬೇಕು, ನಮ್ಮ ಇಷ್ಟಾರ್ಥ ಸಿದ್ಧಿ ಆದ್ಮೇಲೆ ನಾವು ಸತ್ಯನಾರಾಯಣ ಪೂಜೆನ ವ್ರತನ ಮಾಡ್ಬೇಕು ಅನ್ನೋದನ್ನ ನಮ್ಮ ಶೌರ್ಯ ಮತ್ತು ಶ್ಲೋಕ ಆಮೇಲೆ ಮನ್ವಿತ ಅವರ ಕತೆ ಕೇಳ್ಕೊಂಡು ಸತ್ಯನಾರಾಯಣ ಪೂಜೆದ ಮಹತ್ವ ತಿಳ್ಕೊಂಡ್ರ. ಅಷ್ಟೇ ಅಲ್ಲ, ಹಬ್ಬ ಹರಿದಿನಗಳಾದ ಮಹತ್ವನು ನಮ್ಮ ಸಣ್ಣ ಮಕ್ಕಳು, ನಮ್ಮ ಶೌರ್ಯ, ಶ್ಲೋಕ ಆಮೇಲೆ ನಮ್ಮ ಮನ್ವಿತ ಇವರೆಲ್ಲ ತಿಳ್ಕೊಂಡ್ರ. ಸೊ ಇವತ್ತು ನಾವು ಭಾಳ ಹ್ಯಾಪಿ ಅದೀವಿ, ನಮ್ಮ ಕುಟುಂಬದವ್ರೆಲ್ಲರೂ ನಾವು ಭಾಳ ಹ್ಯಾಪಿ ಅದೀವಿ. ಪೂಜೆನ ಭಾಳ ಚಂದ ಸೆಲೆಬ್ರೇಟ್ ಮಾಡೀವಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಆನಂದ್ ಶಿರೂರ್. ನಾಡಿನ ಸಮಸ್ತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡುವ ಹಾಗೆ ನಾವು ಇವತ್ತಿನ ದಿನ ವೈವಿಧ್ಯವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೇವೆ. ನಮ್ಮ ಮನೆಯಲ್ಲಿ ಕೇವಲ ವರಮಹಾಲಕ್ಷ್ಮಿ ಅಲ್ಲದ ಜೊತೆಗೆ ಅಷ್ಟಮಹಾಲಕ್ಷ್ಮಿಯರ ಪೂಜೆಯನ್ನು ಹಾಗೂ ಸತ್ಯನಾರಾಯಣ ಪೂಜೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಿ ದೇವರ ಆಶೀರ್ವಾದಕ್ಕೆ ಇಂದು ನಾವು ಮನೆ ಮಂದಿಯೆಲ್ಲ ಆಶೀರ್ವಾದವನ್ನು ತೆಗೆದುಕೊಂಡಿದ್ದೇವೆ. ವರಮಹಾಲಕ್ಷ್ಮಿಯು ಎಲ್ಲ ಜನತೆಗೆ ಒಳ್ಳೆಯದನ್ನು ಮಾಡಲಿ, ಅವರೆಲ್ಲ ಕಷ್ಟಗಳನ್ನು ನೆರವೇರಿಸಲಿ, ಅವರ ಆಸೆ ಕನಸುಗಳನ್ನು ಎಲ್ಲ ನೆರವೇರೋ ಹಾಗೆ ಮಾಡಲಿ ಅಂತ ನಾನು ಆಶಿಸುತ್ತೇನೆ. ಥ್ಯಾಂಕ್ ಯು. ಬಾಗಲಕೋಟೆ ಜಿಲ್ಲೆಯನ್ನು ಭ್ರಷ್ಟಾಚಾರ ಮುಕ್ತ ಜಿಲ್ಲೆಯನ್ನಾಗಿಸುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಸೂಚನೆ ನೀಡಿದ್ದಾರೆ. ಅವರು ಬಾಗಲಕೋಟೆ ಜಿಲ್ಲಾ ಪಂಚಾಯತಿನ ನೂತನ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಲೋಕಾಯುಕ್ತ ಪ್ರಕರಣಗಳ ವಿಲೇವಾರಿ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಸಂದರ್ಭದಲ್ಲಿ ಮಾತನಾಡಿದರು. ಸರ್ಕಾರವು ಜನಸಾಮಾನ್ಯರ ಶ್ರೇಯೋಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ರೂಪಿಸಿ ಅದಕ್ಕೆ ಸಾಕಷ್ಟು ಅನುದಾನವನ್ನು ಒದಗಿಸುತ್ತದೆ. ಸರ್ಕಾರದ ಯೋಜನೆ ಹಾಗೂ ಅನುದಾನವನ್ನು ಸಮರ್ಪಕವಾಗಿ ಮತ್ತು ಪ್ರಾಮಾಣಿಕವಾಗಿ ಅರ್ಹರಿಗೆ ತಲುಪಿಸುವ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕರ್ತವ್ಯವಾಗಿದೆ. ಒಂದು ವೇಳೆ ಅಧಿಕಾರಿ ಸಿಬ್ಬಂದಿ ಭ್ರಷ್ಟಾಚಾರ ನಡೆಸಿರುವುದು ಕಂಡುಬಂದಲ್ಲಿ ಅಂಥವರ ವಿರುದ್ಧ ಮುಲಾಜಿಲ್ಲದೆ ಶಿಸ್ತು ಕ್ರಮ ಜರುಗಿಸಲಾಗುವುದೆಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದರು. ಇಲ್ಲಿ ಸುಮಾರು ಸಾರಿ ಅಡ್ಮಿನಿಸ್ಟ್ರೇಷನ್ ಸುಧಾರಣೆ ಮಾಡಬೇಕು. ಎಷ್ಟು ಖರ್ಚು ಮಾಡ್ತಾ ಇದೆ ಸರ್ಕಾರ ಅಡ್ಮಿನಿಸ್ಟ್ರೇಷನ್ಗೆ, ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಎಷ್ಟು ಯಾವ ರೀತಿಯಲ್ಲಿ ಖರ್ಚು ಮಾಡಿದ್ದಾರೆ,
ಬೇರೆ ಬೇರೆ ಡಿಪಾರ್ಟ್ಮೆಂಟ್, PWD ಮಾಡಿದ್ರು, ಪಂಚಾಯತ್ ರಾಜ್ ಮಾಡಿದ್ರು, ರೆವಿನ್ಯೂ ಮಾಡಿದ್ರು, ಫಾರೆಸ್ಟ್ ಮಾಡಿದ್ರು, ಪೊಲೀಸ್ ಮಾಡಿದ್ರು. ಈ ಥರ ಕೆಲಸ ಮಾಡುವಂಥ ವ್ಯಕ್ತಿ ಒಬ್ಬ ಪಬ್ಲಿಕ್ ಸರ್ವೆಂಟ್ ಅವನು ತನ್ನ ಸಾರ್ವಜನಿಕ ಕರ್ತವ್ಯ ಡಿಸ್ಚಾರ್ಜ್ ಮಾಡುವಾಗ, ನಿಭಾಯಿಸುವಾಗ ಒಂದು ಆರ್ಡರ್ ಮಾಡ್ಬೋದು, ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಬೋದು, ಒಂದು ಫೈಂಡಿಂಗ್ ರಿಕಾರ್ಡ್ ಮಾಡ್ಬೋದು, ಅಥವಾ ಅವನು ಯಾವುದೇ ಪ್ರೊಸೀಡಿಂಗ್ ಮಾಡ್ಬೋದು. ತನ್ನ ಅಡ್ಮಿನಿಸ್ಟ್ರೇಟಿವ್, ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ಅಂತ. ನೀವು ನಿಮ್ಮ ಮನೆ ವ್ಯಾಪ್ತಿಯ ಮನೆ ಒಳಗೆ ಯಾರು ಜಗಳ ಆಡ್ತಿದ್ರೆ ಅದು ನಿಮ್ಮ ವೈಯಕ್ತಿಕ ಆಗ್ತದೆ, ಸಾರ್ವಜನಿಕ ಕೆಲಸದಲ್ಲಿ ಆಗ್ತದೆ. ಸಾರ್ವಜನಿಕ ಕೆಲಸ ನಿರ್ವಹಿಸುವುದರಲ್ಲಿ ನಿಮ್ಮಲ್ಲಿ ಲೋಪ ಇರುತ್ತೆ. ಆ ಲೋಪದಿಂದ ಮತ್ತೊಬ್ಬನಿಗೆ ಇಂಜುರಿ ಆಗಿದೆ, ಮತ್ತೊಬ್ಬನ ರೈಟ್ಸ್ ಅಫೆಕ್ಟ್ ಆಗಿದೆ, ಮತ್ತೊಬ್ಬನಿಗೆ ಹಾರ್ಡ್ಶಿಪ್ ಆಗಿರುತ್ತೆ, ಹರಾಸ್ಮೆಂಟ್ ಆಗಿದೆ, ಅಥವಾ ನಿಮ್ಮ ಕೆಲಸದಿಂದ ಬೇರೆಯವ್ರ ಮೇಲೆ ಅಲಿಗೇಷನ್ ಮಾಡಬಹುದು. ಅಲಿಗೇಷನ್ ಅಂದ್ರೇನು? ಅಲಿಗೇಷನ್ ಆಫ್ ಕರಪ್ಷನ್, ನೆಪೋಟಿಸಮ್, ಫೇವರಿಟಿಸಮ್. ಅಲಿಗೇಷನ್ ಆಫ್ you are doing the work with self-interest, selfish interest, in order to gain some benefit, in order to help somebody else, to cause gain for somebody, not gain for yourself. ಆ ಥರ ಮಾಡಿದರೆ, ಆಕ್ಟಿಂಗ್ ಔಟ್ ಆಫ್ ಇಂಟೆಗ್ರಿಟಿ, ವಿದೌಟ್ ಇಂಟೆಗ್ರಿಟಿ ಕೆಲಸ ಮಾಡಿದರೆ, ಡಿಸ್ಆನೆಸ್ಟ್ ಆಗಿ ಕೆಲಸ ಮಾಡಿದರೆ, ಅದು ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ ಇಂದ ಲೀಡಿಂಗ್ ಟು ಅಲಿಗೇಷನ್. ದುರ್ವ್ಯವಸ್ಥೆ ತಗೊಂಡಿದೆಯಲ್ಲ, ಏನಿದು ಅಂತ ಕೇಳರು, ಇದು ಹೇಳರು. ಸೊ ನಿಮ್ಮ ಜ್ಯೂರಿಸ್ಡಿಕ್ಷನ್ ನಲ್ಲಿ ಪ್ರತಿ ತಿಂಗಳು ಏನೇನು ಸುಧಾರಣೆ ಆಗಿದೆ ಈ ವಿಷಯದಲ್ಲಿ ನೀವು ತಿಳಿಸಿ. ನಾನು ಕೇಸ್ ಮಾಡಿದ್ದೀನಿ, ಮಾನಿಟರ್ ಮಾಡ್ತೀನಿ. ನಿಮ್ಮಿಂದ ಸರಿಯಾದ ರಿಪೋರ್ಟ್ ಬರದೇ ಇದ್ರೆ ನಿಮ್ಮನ್ನು ಕರೆಸ್ತೀನಿ. ನೀವು ಸರಿ ಮಾಡದೇ ಇದ್ರೆ ಎಕ್ಸಿಕ್ಯೂಟಿವ್ ಆಫೀಸರ್ ಕರೆಸ್ತೀನಿ, ಎಕ್ಸಿಕ್ಯೂಟಿವ್ ಆಫೀಸರ್. ಗವರ್ಮೆಂಟ್ಗೆ ಬೇಕು, ಇವರು ಏನು ಆಕ್ಷನ್ ತಗೊಂಡಿಲ್ಲ, ಇವ್ರ ಮೇಲೆ ನಾವು ಆಕ್ಷನ್ ತಗೋಬೇಕು ಈಗ ಅಂತ ಬೇಕು. ಅದಾಗಬಾರ್ದು. ಯಾಕಂದ್ರೆ ನೀವೆಲ್ಲ ಅಧಿಕಾರಿಗಳು ಹಳ್ಳಿಯಿಂದ ಬಂದವರು ಇರ್ತೀರಿ, ಜನರ ಸಮಸ್ಯೆ ಗೊತ್ತಿರ್ತದೆ. ನೀವು ಕೂಡ ಅದು ಇದು ಏನು ಮಾಡೋಕ್ಕಾಗೋದಿಲ್ಲ ಕೇಳ. ವಾಯ್ಸ್ ಆಫ್ ಸಿನಿಸಿಸಮ್, ಆ ವಾಯ್ಸ್ ಆಫ್ ಸಿನಿಸಿಸಮ್ ನಿಮ್ಮಲ್ಲಿ ಬಂತು ಅಂದ್ರೆ ಏನು ಮಾಡೋಕ್ಕಾಗೋದು. ಇದನ್ನ ನಿವಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್, ಇದು ಹಿಂಗೆ ಇರುತ್ತದೆ ಅಂತ ಹೇಳಿ ಹೇಳಿದ್ರಿ ಅಂದ್ರೆ ಅಲ್ಲಿಗೆ ಮುಗಿತದೆ. ಮುಂದೆ ನಾವು ಪ್ರೋಗ್ರೆಸ್ ಆಗಕ್ಕೆ ದಾರಿನೇ ಇಲ್ಲ. ಇದನ್ನ ಹೇಗೆ ನೀವು ನಿವಾರಣೆ ಮಾಡೋಕ್ಕಾಗೋದಿಲ್ಲ ನಾನು ನೋಡ್ತೀನಿ ಅಂತನ್ನುವಂತ ಇಚ್ಛೆ ನಿಮ್ಮಲ್ಲಿ ಬರ್ತದೆ. ನೀವು ಪ್ರತಿದಿನ 4 ಮಂದಿಗೆ ಎನ್ರೋಲ್ ಮಾಡ್ಕೊ, ಹೊರಗಡೆ ಹೋಗ್ಬೇಡ, ಇಲ್ಲಿ ಮಾಡು, ಹೀಗೆ ಮಾಡು, ನಿನಗೆ ಏನು ಸವಲತ್ತು ಬೇಕು ಹೇಳು, ಬೇರೆ ಏನಾದ್ರು ನಿನಗೆ ಅನುಕೂಲ ಮಾಡೋದಂತ ಹೇಳು ಅಂತ ಅವ್ರನ್ನ ಮನಸ್ಸು ಗೆಲ್ಲಬೇಕು. ಇಲ್ಲೇ ಒಮ್ಮೆ ನೋಟಿಸ್ ಕೊಡೋದಿದ್ದ ನೋಟಿಸ್ ಕೊಡಬೇಕು, ಕೆಲವು ಬೆನಿಫಿಟ್ಸ್ಗಳನ್ನು ನಿಲ್ಲಿಸ್ತೀವಂತಾರೆ ಹೆದರ್ಸ್ಬೇಕು, ಮಾಡ್ಬೇಕು, ಕೆಲಸ ಮಾಡಿ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಸುಳಿಬಾವಿ ಗ್ರಾಮದಲ್ಲಿ ಶ್ರೀ ಶಾಕಾಂಬರಿ ನೇಕಾರ ಸಹಕಾರಿ ಸಂಘದಲ್ಲಿ ಹಣಕಾಸಿನ ಅವ್ಯವಹಾರ ಆಗಿದ್ದು, ತಪ್ಪಿಸ್ಥರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ನೇಕಾರರು ಪ್ರತಿಭಟನೆ ನಡೆಸಿದರು. ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದಿರುವಂಥ ಈ ಸಂಸ್ಥೆಯು ದಿವಾಳಿಯತ್ತ ಸಾಗಿದೆ. ಈ ಸಂಸ್ಥೆ ದಿವಾಳಿಯತ್ತ ಸಾಗಿಸಲು ಕಾರಣೀಭೂತರಾದ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಸಂಘದಿಂದ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಮಿತವ್ಯಯ ನಿಧಿ ಹಣವನ್ನು ಸರ್ಕಾರ ಟ್ರೆಜರಿಗೆ ಸಂದಾಯ ಮಾಡಿರುವುದಿಲ್ಲ. ಈ ಹಣವನ್ನು ತಾವೇ ತಿಂದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಬಗ್ಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ 2015 ಮತ್ತು 2025ರವರೆಗೆ ಕಾರ್ಯನಿರ್ವಹಿಸುವಂಥ ಅಧ್ಯಕ್ಷರು ತನಿಖೆಗೆ ಒಳಪಡಿಸಬೇಕು ಎಂದು ಹಾಗೂ ತಪ್ಪಿಸ್ಥರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ನೇಕಾರರು ಆಗ್ರಹಿಸಿದರು. ಈ ಬಗ್ಗೆ ತಮ್ಮ ಮನವಿ ಪತ್ರವನ್ನು ಸ್ಥಳೀಯ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು. ವರ್ಗದವರು ಏನದಾರ, ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಎಲ್ಲ ನನ್ನ ಡೈರೆಕ್ಟರ್ಗಳು ಏನದಾರಲ್ಲ, ಇವರೆಲ್ಲ ನಮಗೆ ಒಳ್ಳೆ ಸಂದೇಶ ತಿಳಿಸ್ಯಾರ. ಹೊಲಸು ಈ ಹೊಲಸನ್ನು ಈಗ ತಿಳಿಗೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಮುಂದೆ ಇವ್ರು ಬಿಟ್ಟಿದ್ರೆ ಈಗ ಈ ಸ್ವಾರ್ಥಿ ಮುಚ್ಚಿ ಎಲ್ಲ ನೌಕರದವ್ರ ಮನೆಗೆ ಹೋಗಿತ್ತು. ನಾವು ಈಗ ತಣ್ಣೀರು ಕುಡಿದು ತಣ್ಣೀರು ಬಿಟ್ಟು ಕರ್ಕೊಂಡ ಹುಡುಕಿಗೆ ಹೋದ್ರೆ ಕಲ್ಲು ಹೊರಗೆ ಬರಂಗಿಲ್ಲ, ಕಲ್ಲು ಹೊರಗೆ ಬರಂಗಿಲ್ಲ, ಎಲ್ಲಿ ಹೊರ್ತಾರೆ, ಎಲ್ಲಿ ಹೊರ್ತಾರೆ.
ಕಲ್ಲು ಮಂದಿ ಎಲ್ಲಿ ಮಂಗಳೂರಾಗ ಹೋಗಿ ಕರ್ಕೊಂಡಲ್ಲ ಮತ್ತೆ ನಮ್ಮ ಆಚೆ ಕರ್ಕೊಂಡು ಯಾಕೆ ನನಗೆ ಹೋಗ್ಯಾವ